ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಹಾಗೂ ಪ್ರಸ್ತುತ ಜಿಲ್ಲಾ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದ ಟಿಎಂ ವೆಂಕಟೇಶ್ ಅವರು ದುರ್ಘಟನೆಯಲ್ಲಿ ಮೃತಪಟ್ಟಿರುವ ಘಟನೆ ಸಂಭವಿಸಿದೆ. ಕೋಲಾರ ತಾಲೂಕಿನ ಜನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರಂಡಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದ ಟಿಎಂ ವೆಂಕಟೇಶ್ ಅವರು ಜಿಲ್ಲೆ ಹಾಗೂ ರಾಜ್ಯದ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಕ್ರಿಯವಾಗಿ ಹೋರಾಟ ನಡೆಸುತ್ತಿದ್ದ ಪ್ರಮುಖ ರೈತ ಮುಖಂಡರಾಗಿದ್ದರು. ಕರ್ನಾಟಕ ಪ್ರಾಂತ ರೈತ ಸಂಘದ 18ನೇ ರಾಜ್ಯ ಸಮ್ಮೇಳನವು ಕೋಲಾರದಲ್ಲಿ ಮಾರ್ಚ್ 9, 10 ಮತ್ತು 11ರಂದು 3 ದಿನಗಳ ಕಾಲ ನಡೆಯಲಿದ್ದು, ಈ ಸಮ್ಮೇಳನದ ಸಿದ್ಧತೆಗಾಗಿ ಅವರು ಕಳೆದ ಒಂದು ವಾರದಿಂದ ನಿರಂತರವಾಗಿ ತೊಡಗಿಕೊಂಡಿದ್ದರು. ಮಾರ್ಚ್ 7ರಂದು ರಾತ್ರಿ ಸುಮಾರು 12:30 ವರೆಗೆ ಕೋಲಾರ ನಗರದ ವಿವಿಧ ಸ್ಥಳಗಳಲ್ಲಿ ಸಮ್ಮೇಳನದ ತಯಾರಿ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನಂತರ ರಾತ್ರಿ ಸುಮಾರು 12:45 ವೇಳೆಗೆ ಕೋಲಾರದಿಂದ ತಮ್ಮ ಸ್ವಗ್ರಾಮಕ್ಕೆ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಮುದುವಾಡಿ ಕರೆಕಟ್ಟೆ ಬಳಿ ಚಾಲನೆ ವೇಳೆ ಆಯ ತಪ್ಪಿ ಕಾರು ಕೆರೆಗೆ ಬಿದ್ದಿದೆ. ಪರಿಣಾಮವಾಗಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಟಿಎಂ ವೆಂಕಟೇಶ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ದುರ್ಘಟನೆ ರೈತ ಸಂಘದ ಕಾರ್ಯಕರ್ತರು ಹಾಗೂ ರೈತ ಸಮುದಾಯದಲ್ಲಿ ಆಘಾತ ಮೂಡಿಸಿದೆ. ರೈತ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಇದ್ದ ಟಿಎಂ ವೆಂಕಟೇಶ್ ಅವರ ಅಗಲಿಕೆಗೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಹೆಸರು ವಿಜಯ್ ರೆಡ್ಡಿ ಅಂತ, ನಾನು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತೀನಿ. ಸೊ ಈ ಘಟನೆಯಲ್ಲಿ ಮೃತಪಟ್ಟಿರುವಂತಹ ವೆಂಕಟೇಶ್ ಅವರು ನಮ್ಮ ಸಂಬಂಧಿಕರು. ಸೊ ಈ ಘಟನೆಗೆ ಮುಖ್ಯವಾಗಿ ಕಾರಣ ಆಗಿರುವಂಥದ್ದು ಈ ರಸ್ತೆ ನಿರ್ಮಾಣ ಮಾಡಿದಂಥ ಯಾರು ಕಾಂಟ್ರಾಕ್ಟ್ ಇದ್ದಾನೆ, PWD ಡಿಪಾರ್ಟ್ಮೆಂಟು ಮತ್ತು ಸರ್ಕಾರ, MLAಗಳು ಯಾರಿದ್ದಾರೆ, ಆಗಿನ ಕಾಲದಲ್ಲಿ ಯಾರು ಈ ರಸ್ತೆ ನಿರ್ಮಾಣ ಮಾಡಿದ್ರು ಅವರು, ಮತ್ತು ಆಗಿನ ಕಾಲದಲ್ಲಿ ಯಾರು MP ಆಗಿದ್ದಾರೆ, MLAಗಳಾಗಿದ್ದಾರೆ, ಮುಖ್ಯವಾಗಿ ಈ ರಸ್ತೆ ನಿರ್ಮಾಣ ಬಂದ ಕಾಂಟ್ರಾಕ್ಟ್ ಯಾರಿದ್ದಾನೆ ಅವನೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ಕೂಡ ನಾವು ಮಾಡ್ತೀವಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ಏನಿದ್ದಾರೆ ಸರ್ಕಾರದವರು, ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ರಸ್ತೆಯಲ್ಲ ಪ್ರತಿ ತಾಲೂಕಿಗೆ ಕನೆಕ್ಟ್ ಆಗುವಂಥ ಪ್ರತಿಯೊಂದು ರಸ್ತೆಯಲ್ಲೂ ಇವತ್ತಿನ ದಿನ ಸುಮಾರು ಸಾವಿರಾರು ವೆಹಿಕಲ್ಸ್ ಓಡಾಡ್ತದೆ. ರಸ್ತೆ ನೋಡಿದ್ರೆ 10 ಅಡಿ 20 ಅಡಿ ಇದೆ. ಎಲ್ಲ ತಾಲೂಕುಗಳಲ್ಲೂ ಇದೇ ಕಥನೆ. 10 ಅಡಿ 20 ಅಡಿ ಒಂದು ರಸ್ತೆಯಲ್ಲಿ ಸಾವಿರಾರು ವೆಹಿಕಲ್ಸ್ ಓಡಾಡ್ತದೆ. ಸಾವಿರಾರು ವೆಹಿಕಲ್ಸ್ ಓಡಾಡುವಾಗ ರಾತ್ರಿ ಹೊತ್ತು ಎಸ್ಪೆಷಲಿ IBMs ಹಾಕೊಂಬಂದ್ರೆ ಆಪೋಸಿಟಲ್ಲಿ ಬರೋರು ಕಾಣಿಸೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ. ಈ ಕೆರೆ ನೋಡ್ಬೋದು ನೀವು, ಈ ಕೆರೆಗೆ ರಸ್ತೆಗೆ ತಡೆಗೋಡೆ ಇಲ್ಲದೆ ಇರೋ ಪರಿಣಾಮನೇ ಇವತ್ತಿನ ದಿನ ಈ ದುರ್ಘಟನೆ ನಡೆಯೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕೂಡಲೇ ಸರ್ಕಾರ, ಈಗ ಪ್ರೆಸೆಂಟ್ ಯಾವ ಸರ್ಕಾರ ಇದೆಯೋ ಅದು ಈ ಕೂಡಲೇ PWD ಡಿಪಾರ್ಟ್ಮೆಂಟ್ಗೆ ಕೂಡಲೇ ಒತ್ತಾಯ ಮಾಡಿ ಅವ್ರಿಗೆ ಈ PWD ಡಿಪಾರ್ಟ್ಮೆಂಟ್ ಅವರು ಈ ಕೂಡಲೇ ಇದಕ್ಕೆ ಏನು ತಡೆಗೋಡೆ ಏನಿದೆ ಅದನ್ನು ನಿರ್ಮಾಣ ಮಾಡಬೇಕು. ಮುಂದೆ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೇಕು. ಒಂದು ವೇಳೆ ಅದನ್ನು ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಇವತ್ತು ಸೆಷನಲ್ಲಿಟ್ಟು ನಾಳೆ ಮಾತಾಡೋಣ, ನಾಳಿದ್ದು ಮಾತಾಡೋಣ ಎಲ್ಲ ಬೇಡ. ದಯವಿಟ್ಟು ಸಾರ್ವಜನಿಕ ಪ್ರಾಣಗಳ ಜೊತೆ ಆಟ ಆಡಬೇಡಿ. ಯಾವುದೇ MLA ಆಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಯಾರೇ ಆಗಿರಲಿ, ನೀವು ಈ PWD ಡಿಪಾರ್ಟ್ಮೆಂಟು ಎಷ್ಟು ಒಂದು ಭ್ರಷ್ಟ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತಿರೋದು, ಎಲ್ಲ ಸರ್ಕಾರದಲ್ಲೂ ಇರೋದು. ಆದರೆ ದಯವಿಟ್ಟು ಮನುಷ್ಯರ ಪ್ರಾಣ ಜೊತೆ ಆಟ ಆಡಬೇಕು. ನಿಮ್ಮ ಜೋಬುಗಳು ಬೇಕಾದ್ರೆ ಎಷ್ಟು ಬೇಕಾದ್ರೂ ತುಂಬಿಸ್ಕೊಳ್ಳಿ, ಆದರೆ ದಯವಿಟ್ಟು ತಡೆಗೋಡೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಸಾರ್ವಜನಿಕರಿಗೆ ಯಾವುದೇ ಒಂದು ಪ್ರಾಣ ಹೋಗಬಾರ್ದು. ಒಂದು ಪ್ರಾಣ ಕೂಡ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ನಾವು ಪುನಃ ವಾಪಸ್ ಕೊಡೋದು, ಕೈ ಮುರಿದೋದ್ರೆ ಕಾಲು ಆಲ್ಟರ್ನೇಟ್ ಇದೆ, ಪ್ರಾಣಕ್ಕೆ ಆಲ್ಟರ್ನೇಟ್ ಇಲ್ಲ. ದಯವಿಟ್ಟು ಇದನ್ನು ಈ ಕೂಡಲೇ ಸರ್ಕಾರದವರು ಈ ಕೂಡಲೇ ಇದನ್ನ ಬಗ್ಗೆ ಗಮನ ಹರಿಸಿ ದಯವಿಟ್ಟು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ನಾನು ಕೇಳ್ತೀನಿ. ಯಾವುದೇ ನೋಡಿ ನೀವು ನೋಡ್ಬೋದು, ನೀವು ಇದನ್ನು ನೋಡಿಸಿ ಸಾರ್ವಜನಿಕರಿಗೆ ಸರ್ಕಾರ ಈಗ ಯಾರು ಪ್ರೆಸೆಂಟ್ MLAಗಳು, ಸರ್ಕಾರ, PWD ಡಿಪಾರ್ಟ್ಮೆಂಟ್ಗಳು ಪ್ರತಿಯೊಂದಕ್ಕೂ ಇದು ನೋಡಿಸಿ. ಒಂದು ಲೈಟ್ ಇಲ್ಲ, ಮತ್ತು ಯಾವುದೇ ರಿಫ್ಲೆಕ್ಟರ್ಸ್ ಇಲ್ಲ, ಮತ್ತು ಯಾವುದೇ CCTV ಕ್ಯಾಮ್ರಾ ಇಲ್ಲ. ಈ ಕೆರೆ ಎಷ್ಟು ಡೇಂಜರಸ್ ಭಯಾನಕ ಹೋಗಿದೆ ನೋಡಿ. ಈ ಕೆರೆ ಮೇಲೆ ನಾವು, ಈ ಕಟ್ಟೆ ಮೇಲೆ ನಾವು ಗಾಡಿ ಓಡಿಸ್ಬೇಕಂದ್ರೆ ಪ್ರಾಣ ಕೈಯಲ್ಲಿ ಇಟ್ಕೊಂಡೇ ಓಡಾಡಬೇಕು. ಈ ಒಂದು ರಸ್ತೆಯಲ್ಲಿ ಎಸ್ಪೆಷಲಿ ನೈಟ್ ಟೈಮ್ ಆದರೆ ಇನ್ನೂ ಡೇಂಜರಸ್. ಯಾಕಂದರೆ ಈ ರಸ್ತೆ ನೇರವಾಗಿಲ್ಲ, ಇದೇನಿದೆ ಕರ್ವ್ಸ್ ಇದೆ. ಈ ರಸ್ತೆಯಲ್ಲಿ ಕರ್ವ್ಸ್ ಇದ್ದಾಗ ಇದಕ್ಕೇನು ಮುಂಜಾಗ್ರತೆಗಳು ತಗೋಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೆ ಈ ಕಡೆ ನೋಡಿ ಎಷ್ಟು ಒಂದು 30-40 ಅಡಿ ಹಳ್ಳ ಇದೆ, ಆ ಕಡೆ ದೊಡ್ಡ ಕೆರೆನೇ ಇದೆ. ಸೊ ಇದರಿಂದ ಜನಗಳ ಪ್ರಾಣನ ಭಯದಲ್ಲಿ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗುತ್ತೆ. ಸೊ ಅದರಿಂದ ಸರ್ಕಾರದವರು ಈ ಕೂಡಲೇ ಗಮನ ತಗೋಬೇಕು. ಈ ಪ್ರಾಣಕ್ಕೆ ಅವರು, ಈ ಸರ್ಕಾರ ಮತ್ತು PWD ಡಿಪಾರ್ಟ್ಮೆಂಟು ಈ ಪ್ರಾಣಕ್ಕೆ ಏನು ಕಾಂಪನ್ಸೇಷನ್ ಕೊಡಬೇಕು ದಯವಿಟ್ಟು ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.